ಸ್ತೋತ್ರವಾಗಿ. ಆಮೇನ್. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳು. ಹ್ಯಾಪಿ ರಿಸರ್ವೇಷನ್ ಡೇ. ಆಮೇನ್. ಥ್ಯಾಂಕ್ ಯು. ಜೀವದಿಂದಿದ್ದ ಯೇಸುವೇ, ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಜೀವದ ಅಧಿಪತಿಯೇ, ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಸ್ವಾಮಿ, ನೀನು ಮರಣವನ್ನು ಗೆದ್ದವನು, ನೀನು ಪಾತಾಳವನ್ನು ಜಯಿಸಿದವನು. ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಜೀವದ ಅಧಿಪತಿಯೇ, ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಸ್ವಾಮಿ, ನೀನು ಮರಣವನ್ನು ಗೆದ್ದವನು, ನೀನು ಪಾತಾಳವನ್ನು ಜಯಿಸಿದವನು. ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ಆಮೇನ್. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳು. ಹ್ಯಾಪಿ ರಿಸರ್ವೇಷನ್ ಡೇ. ಆಮೇನ್. ಥ್ಯಾಂಕ್ ಯು.
ಅಧಿಪತಿಯೇ, ನಿನ್ನನ್ನು ಆರಾಧನೆ ಮಾಡುತ್ತೇನೆ. ಸ್ವಾಮಿ, ನೀನು ಮರಣವನ್ನು ಗೆದ್ದವನು, ನೀನು ಪಾತಾಳವನ್ನು ಜಯಿಸಿದವನು, ನಿನ್ನನ್ನು ಆರಾಧನೆ ಮಾಡುತ್ತೇನೆ. ಮರಣವನ್ನು ಗೆದ್ದವನೇ, ಪಾತಾಳವನ್ನು ಜಯಿಸಿದವನೇ, ನಿನಗೆ ಸ್ತೋತ್ರ, ನಿನಗೆ ಘನತೆ, ನಿನಗೆ ಗೌರವ. Father, we give you all the glory. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್, ಆಮೆನ್. ಶುಭ ಶುಕ್ರವಾರದ ದಿನದಂದು ಯೇಸು ಸ್ವಾಮಿ ಶಿಲ್ಪೆ ಮೇಲೆ ಸತ್ರು. ಯೇಸು ಸ್ವಾಮಿಯನ್ನ ಸಮಾಧಿಯಲ್ಲಿ ಉಳಿಟ್ರು. ಈಗ ಶನಿವಾರ ಅಳುವವರು ಅಳುತ್ತಾ ಇದ್ದಾರೆ, ದುಃಖಿಸುವವರು ದುಃಖ ಪಡ್ತಾ ಇದ್ದಾರೆ. ಶನಿವಾರ ಎಲ್ಲಾ ಕಡೆಯಲ್ಲಿ ನಿಶಬ್ದ, ಆ ಸೈಲೆಂಟ್ ಸ್ಯಾಟರ್ಡೇ. ದೇವರಿಗೆ ಸ್ತೋತ್ರ, ಆಮೇನ್. ಭಾನುವಾರ ದಿನ ಬಂತು. ಯೇಸು ತಾನು ಹೇಳಿದ ಹಾಗೆ ಸಾವನ್ನ, ಮರಣವನ್ನ ಗೆದ್ದು ಮೃತ್ಯುಂಜಯನಾಗಿ ಎದ್ದಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ, ಸುಮಾರು 31 ವಚನಗಳಿವೆ. ಎಲ್ಲವನ್ನ ನಾವು ನೋಡಿಕೊಳ್ಳಿಕ್ಕೆ, ಧ್ಯಾನ ಮಾಡಲಿಕ್ಕೆ ಆಗಲ್ಲ. ಆದ್ರೆ ಕರ್ತನ ಆತ್ಮನು ಈ ಪುನರುತ್ಥಾನ ದಿನದಂದು, ಆಮೇನ್, ಈ ರಿಸರೆಕ್ಷನ್ ಡೇ ದಿನ, ದೇವರ ಆತ್ಮನು ಯಾವ ವಿಷಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ಬಯಸಿದ್ದಾನೋ, ಹಲ್ಲೆಲೂಯಾ, ಆ ಮಾತುಗಳನ್ನು ದೇವರಾತ್ಮನು ನಮ್ಮೊಟ್ಟಿಗೆ ಮಾತನಾಡುವಂತೆ, ಆಮೇನ್, ನಮ್ಮನ್ನ ನಾವು ಆ ದೇವರಾತ್ಮನಿಗೆ ಒಪ್ಪಿಸಿಕೊಡೋಣ. ನಮ್ಮ ಹೃದಯಗಳನ್ನ, ಆಮೇನ್, ಆ ದೇವರಾತ್ಮನಿಗೆ ತೆರೆಯೋಣ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನು, ದೇವರು ಒಳ್ಳೆಯದನ್ನು ಮಾಡುವಂತ ದೇವರಾಗಿದ್ದಾನೆ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದ 1ನೇ ವಚನ ಹೇಳುತ್ತೆ, ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆರೆದಿರುವುದನ್ನು ಕಂಡಳು. ಆಮೇನ್. ಮಗ್ದಲದ ಮರಿಯಳು ಭಾನುವಾರ, ಆಮೇನ್, ಇನ್ನೂ ಕತ್ತಲೆ ಇತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಮೇ ಬಿ ಅರೌಂಡ್ 4 o'clock ಅರ್ಲಿ ಇನ್ ದ ಮಾರ್ನಿಂಗ್. ಈಗ ಮರಿಯಳು ಯಾರು? ಈ ಮಗ್ದಲದ ಮರಿಯಳು ಯಾರು? ನಾವು ಓದ್ತೇವೆ ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಈಕೆಗೆ 7 ದೆವ್ವಗಳಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಈಗ ಯೇಸು ಸ್ವಾಮಿ ಒಂದು ದಿನ ಆಕೆಯಲ್ಲಿದ್ದಂತ ಈ 7 ದೆವ್ವಗಳಿಂದ ಯೇಸು ಆಕೆಗೆ ಬಿಡುಗಡೆಯನ್ನು ಕೊಟ್ಟ. ಆಕೆ ಯೇಸುವನ್ನ ಆ ದಿನದಿಂದ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ಯೇಸುವನ್ನ ಹಿಂಬಾಲಿಸುವಂತ ಯೇಸುವಿನ ವಿಶ್ವಾಸಿಯಾದಳು. ಶಿ ಲವ್ಡ್ ಜೀಸಸ್. ಆಕೆ ಯೇಸುವನ್ನ ಪ್ರೀತಿ ಮಾಡ್ತಾ ಇದ್ಲು. ಯಾಕಂದ್ರೆ ಯೇಸು ಆಕೆ ಜೀವಿತದಲ್ಲಿ ಮಾಡಿರುವಂತ ಉಪಕಾರಕ್ಕಾಗಿ, ಆ ಅದ್ಭುತಕ್ಕಾಗಿ. ನಮ್ಮ ಜೀವಿತಗಳಲ್ಲಿಯೂ ಸಹ ಯೇಸು ಸ್ವಾಮಿ
ಅನೇಕ ಅದ್ಭುತಗಳನ್ನ ಮಾಡಿದ್ದಾರೆ, ಅನೇಕ ಉಪಕಾರಗಳನ್ನ ಕರ್ತನು ಮಾಡಿದ್ದಾರೆ. ಈಗ ಈಕಿ ಯೇಸುವನ್ನ ತನ್ನ ಪೂರ್ಣ ಮನಸ್ಸಿನಿಂದ, ಹೃದಯದಿಂದ ಆಕೆ ಯೇಸುವನ್ನ ಪ್ರೀತಿ ಮಾಡ್ತಾ ಇದ್ಲು. ದೇವರ ವಾಕ್ಯ ಹೇಳುತ್ತೆ, ಈಗ ಯೇಸು ಸ್ವಾಮಿಯನ್ನ ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಈಗಿರುವಂತ ಆಶೆ, ಆ ತವಕ ಏನ್ ಗೊತ್ತೇ, ನಾನು ಹೋಗಿ ಯೇಸುವನ್ನ ನೋಡಬೇಕು. ಈಗ ನೋಡಿ, ಆಕೆ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ, ಕತ್ತಲೆ ಇರುವಾಗಲೇ ಸಮಾಧಿಯ ಕಡೆಗೆ ಹೋಗ್ತಾ ಇದ್ದಾಳೆ. ಕತ್ತಲೆ ಇದೆ, ಬೆಳಕಿಲ್ಲ, ಒಬ್ಬ ಹೆಂಗಸು. ಈಗ ರಾತ್ರಿ ಹೊತ್ತಲ್ಲಿ, ಆ ಕತ್ತಲೆಯ ಸಮಯದಲ್ಲಿ ಆಕೆ ಹೋಗ್ತಾ ಇರುವಾಗ ಆಕೆಯಲ್ಲಿ ಒಂದು ಆಲೋಚನೆ, ನನ್ನನ್ನು ನೋಡುವಾಗ ಜನರು ಏನ್ ಅಂದ್ಕೊಳ್ತಾರೋ, ಈಕಿ ಈ ಕತ್ತಲೆಯ ಸಮಯದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಅಥವಾ ಈಕಿ ಎಲ್ಲಿಂದ ಬರ್ತಾ ಇದ್ದಾಳೆ, ಯಾವ ಕೆಟ್ಟ ಕೆಲಸವನ್ನ ಮಾಡಿ ಬರ್ತಾ ಇದ್ದಾಳೆ. ಜನರು ಹೀಗೆ ಆಲೋಚನೆ ನನ್ನ ಬಗ್ಗೆ ಮಾಡ್ಕೋಬಹುದು ಎನ್ನುವಂತ ಆಲೋಚನೆ ಆಕೆ ಒಳಗಡೆ ಇತ್ತು ನೋಡಿ. ಆದ್ರೂ ಈಕಿ ತನ್ನ ಮನಸ್ಸಿಗೆ ಹೇಳಿದ್ಲು, ಇಲ್ಲ, ಜನರು ನನ್ನ ಬಗ್ಗೆ ಏನೇ ಆಲೋಚನೆ ಮಾಡಲಿ, ಎಷ್ಟೇ ಕೆಟ್ಟದಾಗಿ ಯೋಚನೆ ಮಾಡಿದ್ರು ಸಹ ನಾನು ಹೋಗ್ಲಿಕ್ಕೆ ಸಮಾಧಿಯ ಬಳಿಗೆ ನಾನು ಹೋಗ್ತಾ ಇದ್ದೇನೆ. ದಾರಿಯಲ್ಲಿ ಬೆಳಕಿಲ್ಲ, ಕತ್ತಲೆ. ನೋಡಿ, ಆಕಿ ಯೇಸು ಸ್ವಾಮಿಯನ್ನ ನೋಡಬೇಕು ಅಂತ ಆಕೆಗೆ ಯೇಸು ಮೇಲಿದ್ದಂತ ಪ್ರೀತಿಯಿಂದ ಹೋಗ್ತಾ ಇದ್ದಾಳೆ. ಈಗ ಆಕೆ ಹೇಳ್ತಾಳೆ, ಯಾರೇನ್ ಅನ್ಕೊಂಡ್ರೇನು, ಯಾವ ಕಾರಣಗಳು, ಯಾವ ತಡೆಗಳು ಇವತ್ತು ನನ್ನ ಯೇಸುವನ್ನ ನಾನು ನೋಡದಂತೆ ನಿಲ್ಲಿಸಲಿಕ್ಕೆ ಆಗಲ್ಲ, ಅಥವಾ ನನ್ನ ಯೇಸು ಸ್ವಾಮಿಯ ಸಮಾಧಿಯ ಬಳಿಗೆ ನಾನು ಹೋಗದಂತೆ ನನ್ನನ್ನು ನಿಲ್ಲಿಸಲಿಕ್ಕೆ ಆಗಲ್ಲ. ನಾನು ಹೇಳ್ತೇನೆ, ನಾವು ನಿಜವಾಗಲೂ ಯೇಸುವನ್ನ ಪ್ರೀತಿ ಮಾಡೋದಾದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಯೇಸು ಸ್ವಾಮಿಯ ಬಳಿಗೆ ಹೋಗದಂತೆ ನಾನು ಹೇಳ್ತೇನೆ, ಯಾರು ಅಥವಾ ಏನು ನಮ್ಮನ್ನ ತಡೆಗಟ್ಟಲಿಕ್ಕೆ ಆಗಲ್ಲ. ದೇವರ ವಾಕ್ಯ ಹೇಳುತ್ತೆ, ಆಕಿ ಹೋದ್ಲು ಸಮಾಧಿಯ ಬಳಿಗೆ. ಆಕಿ ಸಮಾಧಿಯ ಬಳಿಗೆ ಹೋದಾಗ ಆಕೆ ಏನೋ ನೋಡಿದ್ಲು, ಸಮಥಿಂಗ್ ಶಿ ಸಾ. ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಆಮೇನ್. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಮೇಲೆ ಸಾಯ್ಬೇಕು. ಅವನು ಬಡವನಾಗಿರ್ಲಿ, ಶ್ರೀಮಂತನಾಗಿರ್ಲಿ, ಜ್ಞಾನಿಯಾಗಿರ್ಲಿ, ಅವಿದ್ಯಾವಂತನಾಗಿರ್ಲಿ, ಅವನು ರಾಜನಾಗಿರ್ಲಿ, ಅವನು ಎಂತ ಶ್ರೇಷ್ಠ ವ್ಯಕ್ತಿ ಆಗಿದ್ರೇನು ಸಹ, ಅವನೆಂತ ಶ್ರೀಮಂತನಾಗಿದ್ರೂ ಸಹ ಸತ್ತ ಮೇಲೆ ಅವರನ್ನ ತಗೊಂಡೋಗಿ ಸಮಾಧಿಯಲ್ಲಿ ಊಣಿಡ್ತಾರೆ. ಸಮಾಧಿಯಲ್ಲಿ ಊಣಿಟ್ಟ ನಂತರ ಸಮಾಧಿಯ ಬಾಗಿಲನ್ನ ಮುಚ್ಚಿಬಿಡ್ತಾರೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಈ ಪ್ರಪಂಚದಲ್ಲಿ ಸತ್ತವರ ಎಲ್ಲಾ ಸಮಾಧಿಯ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ಆದರೆ ಪ್ರಪಂಚದ ಇತಿಹಾಸದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಸತ್ತ, ಆತನನ್ನು ಸಮಾಧಿಯಲ್ಲಿ ಊಣಿಟ್ರು, ಆದರೆ ಆತನ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಆಮೇಲೆ ಇವತ್ತು ನಾವು ಇಸ್ರಾಯೇಲ್ಗೆ ಹೋದ್ರೆ ಯೇಸು ಸ್ವಾಮಿ ಊನಿಟ್ಟಂತಹ ಸಮಾಧಿಯ ಬಳಿಗೆ ಹೋದಾಗ ಅಲ್ಲಿ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಹಲ್ಲೆಲೂಯ. ನೋಡಿ, ನಾವು ದೇವರುಗಳು ಅಂತ ಹೇಳಿಕೊಂಡು ಬಂದ್ರು, ಸತ್ರು, ಅವರ ಸಮಾಧಿಯ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ಆದರೆ ಯೇಸುವಿನ ಸಮಾಧಿಯ ಬಾಗಿಲು ಈ ದಿನ ತೆರೆಯಲ್ಪಟ್ಟಿದೆ. When she saw, ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ ಎಂಬುದಾಗಿ ಮುಂದಿನ ವಚನಗಳು ದೇವರ ವಾಕ್ಯ ಹೇಳುತ್ತೆ. ಆಕಿ ಓಡ್ಕೊಂಡು ಹೋಗ್ತಾಳೆ, ಪೇತ್ರನ ಹತ್ರ ಹೋಗ್ತಾಳೆ, ಮತ್ತು ಯೇಸುವಿಗೆ ಪ್ರಿಯನಾಗಿದ್ದ ಇನ್ನೊಬ್ಬ ಶಿಷ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದು ಯಾರು? ಅದು ಯೋಹಾನ. ನೋಡಿ, ಈ ಒಂದು ಅಧ್ಯಾಯವನ್ನ, ಈ ಒಂದು ಪುಸ್ತಕವನ್ನ ಯೋಹಾನನೇ ಬರೀತಾ ಇದ್ದಾನೆ. ಆದ್ರೆ ಯೋಹಾನ ಅವನ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಯೇಸುವಿಗೆ ಪ್ರಿಯವಾದವನು. ಈಗ ಹೋಗಿ ಅವರಿಗೆ ಹೇಳ್ತಾಳೆ, ನಾನು ಹೋಗಿದ್ದೆ ಯೇಸು ಸ್ವಾಮಿಯ ಸಮಾಧಿಯ ಬಳಿಗೆ. ನೋಡಿ, ಕತ್ತಲೆ ಇತ್ತು, ಆದ್ರೂ ಸಹ ಆಮೇಲೆ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಶಿ ರ್ಯಾನ್ ಟುವರ್ಡ್ಸ್ ದಿಸ್ ಡಿಸೈಪಲ್ಸ್. ಈಗ ಅವ್ರಿಗೆ ಹೇಳ್ತಾಳೆ, ನಾನು ಅಲ್ಲಿ ನೋಡಿದಾಗ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ದೇವರ ವಾಕ್ಯ ಹೇಳುತ್ತೆ, ಈಗ ಪೇತ್ರ ಮತ್ತು ಯೋಹಾನ ಅವರು ಸಮಾಧಿಯ ಕಡೆಗೆ ಓಡ್ಕೊಂಡು ಬರ್ತಾ ಇದ್ದಾರೆ. ಪೇತ್ರ ಮುಂದೆ ಓಡ್ತಾ ಇದ್ದ. ಸ್ವಲ್ಪ ದೂರ ಆದ್ಮೇಲೆ ಈಗ ಪೇತ್ರ ಮೇದಿ ಯೋಚನೆ ಮಾಡಿರ್ಬೇಕು,
ನಾನು ಸ್ವಲ್ಪ ದಿನದ ಹಿಂದೆ ಅಥವಾ ಕೆಲವು ದಿನಗಳ ಹಿಂದೆ ನಾನು ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡಿದವನು. ಯೇಸು ಸ್ವಾಮಿ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು. ಅವನು ಈ ಆಲೋಚನೆಗಳನ್ನ ಮಾಡ್ತಿರೋಷ್ಟರಲ್ಲಿ ಇವನಿಗಿಂತ ವೇಗವಾಗಿ ಜಾನ್ ಸಮಾಧಿ ಕಡೆಗೆ ಓಡೋಗ್ತಾನೆ ನೋಡಿ. ಈಗ ದೇವರ ವಾಕ್ಯ ಹೇಳುತ್ತೆ 7ನೇ ವಚನ 6ನೇ ವಚನ ಓದುವಾಗ, ಸೀಮೋನ ಪೇತ್ರನು ಅವನ ಹಿಂದೆ ಬಂದು, ಯೋಹಾನನ ಹಿಂದೆ ಬಂದು, ಈಗಾಗ್ಲೇ ಯೋಹಾನ ಒಳಗಡೆ ಹೋಗಿ ನೋಡಿರ್ತಾನೆ. ಈಗ ಪೇತ್ರನು ಹೋಗಿ ನೋಡ್ತಾನೆ. ಅವನು ಹೋಗಿ ನೋಡಿದಾಗ ಸಮಾಧಿ ಒಳಕ್ಕೆ ಹೋಗಿ ಆ 4 ಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈ ಪಾವುಡವು ಆ 4 ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಮುಂದಿನ ವಚನ ಹೇಳುತ್ತೆ, ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಬಳಿಗೆ ಹೋಗಿ ನೋಡಿ ನಂಬಿದನು. ಈಗ ಪೇತ್ರ ಯೋಹಾನ ಇಬ್ಬರು ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ಯೇಸು ಸ್ವಾಮಿ ಇಲ್ಲ, ಯೇಸು ಸ್ವಾಮಿಯ ದೇಹ ಇಲ್ಲ. ಅಲ್ಲಿ ಏನಿದೆ ಅಂತ ಗೊತ್ತ್ರಿ? 4 ಬಟ್ಟೆಗಳಿವೆ ಮತ್ತು ಕೈ ಪಾವುಡ ಇದೆ. ಇವೆಲ್ಲ ಸುತ್ತಿ ಆ ಸ್ಥಳದಲ್ಲಿ ಇಟ್ಟಿದ್ದಾರೆ ಅಂತೆ ನೋಡಿ. ವೆನ್ ದೇ ಸಾ ದೇ ಬಿಲೀವ್ಡ್, ಅವರು ನೋಡಿದಾಗ ನಂಬಿದ್ರಂತೆ ಇಲ್ಲಿ ಯೇಸು ಇಲ್ಲ ಎಂಬುದಾಗಿ. ಈಗ ಮುಂದಿನ ವಚನಗಳನ್ನ ಓದ್ತಾ ಹೋದ್ಮೇಲೆ 9ನೇ ವಚನ ಹೇಳುತ್ತೆ, ಆತನು ಸತ್ತ ಮೇಲೆ ಜೀವದಿಂದೆದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ನೋಡಿ, ಯೇಸು ಸ್ವಾಮಿ ಅನೇಕ ಸಲ ಹೇಳಿದ್ರು ಜೀವಂತವಾಗಿದ್ದಾಗ, ನಾನು ಸಾಯ್ತೇನೆ ಆದ್ರೆ 3ನೇ ದಿನ ನಾನು ಮತ್ತೆ ಜೀವಂತವಾಗಿ ಎದ್ದು ಬರ್ತೇನೆ ಎಂಬುದಾಗಿ. ಯೇಸು ಸ್ವಾಮಿಯ ಜನ್ಮ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವೇ ಯೇಸು ಸ್ವಾಮಿಯ ಜನ್ಮವಾಯಿತು. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವೇ ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಸತ್ತ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವೇ ಯೇಸು 3ನೇ ದಿನ ಜೀವಂತವಾಗಿ ಎದ್ದ. ಒಂದು ವೇಳೆ ನಾವು 1 ಕೊರಿಂಥಿ 15ನೇ ಅಧ್ಯಾಯದ 3ನೇ ವಚನವನ್ನ ನಾವು ಓದೋದಾದ್ರೆ, 1 ಕೊರಿಂಥಿಯನ್ಸ್ 15:3 ನೋಡಿ, ನಾನು ನಿಮಗಾಗಿ ಓದ್ತೇನೆ. ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಹಲ್ಲೆಲೂಯಾ ಆತನು ಎಬ್ಬಿಸಲ್ಪಟ್ಟನು. ದೇವರಿಗೆ ಸ್ತೋತ್ರ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವೇ ಯೇಸು ಸ್ವಾಮಿ 3ನೇ ದಿನ ಜೀವಂತವಾಗಿ ಎದ್ದನು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಯೇಸು ಸ್ವಾಮಿ ಸತ್ತ ದೇವರಲ್ಲ, ಯೇಸು ಸ್ವಾಮಿ ಜೀವಿಸುವಂತ ದೇವರು. He is not dead, he is alive. ಆಮೆನ್. ಅದಕ್ಕಾಗಿ ಯೋಬನ್ ಹೇಳ್ತಾನೆ, ಯೋಬನ ಪುಸ್ತಕದ 19ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿ, ಐ ನೋ ಮೈ ರಿಡೀಮರ್ ಇಸ್ ಅಲೈವ್. ನನಗೆ ಗೊತ್ತು ನನ್ನ ವಿಮೋಚಕನು ಸಜೀವನು. ಆಮೇಲೆ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿರುವಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಸೇವಿಸುವ ದೇವರು, ನೀವು ಆರಾಧಿಸುವ ಯೇಸು, ಆತನು ಸತ್ತ ದೇವರಲ್ಲ, ಆತನು ಜೀವಿಸುವಂತ ದೇವರಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನೋಡಿ, ಡೆತ್ ಮರಣ ರುಜು ಯೇಸು ಸ್ವಾಮಿ ಮನುಷ್ಯನು ಎಂಬುದಾಗಿ. ಇನ್ನೊಂದ್ಸಲ ಹೇಳ್ತಾರೆ, ಮರಣ ಖಚಿತಪಡಿಸುತ್ತೆ ಯೇಸು ಮನುಷ್ಯನು ಎಂಬುದಾಗಿ. ಹಾಗೆಯೇ ಪುನರುತ್ಥಾನ ಖಚಿತಪಡಿಸುತ್ತೆ ಯೇಸು ದೇವರು ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ನೋಡಿ, ಆಮೇನ್, ಹಲ್ಲೆಲೂಯಾ. ರುಜುಪಡಿಸುತ್ತೆ ಯೇಸು ದೇವರು. ಅದಕ್ಕಾಗಿ ಆತನು ಸಾವನ್ನು ಮರಣವನ್ನು ಗೆದ್ದು ಹಲ್ಲೆಲೂಯಾ ಮೃತ್ಯುಂಜಯನಾಗಿ ಎದ್ದನು. ಇವತ್ತು ನಮ್ಮ ಯೇಸು ಅಲೈವ್, ಸಜೀವನು, ಅಂಡ್ ಹಿ ಲಿವ್ಸ್ ಫಾರ್ ಎವರ್ ಮೋರ್. ಆತನು ಎಂದೆಂದಿಗೂ ಜೀವಿಸುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆತನು ಜೀವಂತವಾಗಿ ಎದ್ದ ಕಾರಣ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ನಾವು ಪಡ್ಕೊಂಡಿದ್ದೇವೆ. ಕೆಲವು ವಿಷಯಗಳನ್ನು ಹೇಳ್ತೇನೆ ನಾನು. ಆಮೇಲೆ ಈಗ ನಾವು ಅದೇ 20ನೇ ಅಧ್ಯಾಯ ಓದುವಾಗ 11ನೇ ವಚನ ಹೇಳುತ್ತೆ, ಮರಿಯಳು ಇನ್ನೂ ಅಳುತ್ತಾ ನಿಂತಿದ್ದಾಳೆ. ನೋಡಿ, ಆಕೆ ಹೋಗಿಲ್ಲ.
ಈಗ ಆ ಶಿಷ್ಯರು ಹೋಗ್ಬಿಟ್ರು ಇನ್ನು ಬೇರೆ ಶಿಷ್ಯರಿಗೆ ಇದನ್ನ ತಿಳಿಸ್ಲಿಕ್ಕೆ. ಆದ್ರೆ ಮರಿಯಳು ಅಳುತ್ತಾ ಅಲ್ಲೇ ನಿಂತಿದ್ದಾಳೆ. ನೋಡಿ, ಶಿ ಸಮ್ ಹೌ ವಾಂಟೆಡ್ ಟು ಸಿ ಜೀಸಸ್. ಆಕೆ ಯೇಸು ಸ್ವಾಮಿಯನ್ನ ನೋಡ್ಲೇಬೇಕು. ಅಷ್ಟು ಯೇಸು ಸ್ವಾಮಿ ಮೇಲೆ ಆಕೆಗಿದ್ದಂತ ಪ್ರೀತಿ. ನಾನು ಯೇಸುವನ್ನ ನೋಡ್ಬೇಕು, ಅಳ್ತಾ ಅಲ್ಲೇ ಸಮಾಧಿ ಹತ್ರ ನಿಂತಿದ್ದಾಳಂತೆ. ನೋಡಿ, ಆಮೇನ್, ದೇವ್ರಿಗೆ ಸ್ತೋತ್ರ. ದೇವರ ವಾಕ್ಯ ಹೇಳುತ್ತೆ ಆ ಸಮಾಧಿಯ ಬಳಿಯಲ್ಲಿ ಅಲ್ಲೇ ಅಳ್ತಾ ನಿಂತಿದ್ಲು. ಹಾಗೆ ನಾವು ಓದ್ತಾ ಹೋದ್ರೆ ಆಮೇನ್ 15ನೇ ವಚನದಲ್ಲಿ ಈಗ ಮತ್ತೆ ಅಲ್ಲೇ ಆಕೆ ಅಳ್ತಾ ಇದ್ದಾಳೆ. ಆದ್ರೆ ಈಗ ಆಕೆಯೊಟ್ಟಿಗೆ ಯಾರೋ ಒಬ್ರು ಮಾತಾಡಿದ್ರು. 15ನೇ ವಚನದಲ್ಲಿ ಈಗ ಆ ಮರಿಯಳಿಗೆ ಕೇಳ್ತಾ ಇದ್ದಾರೆ, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ? ನೋಡ್ರಿ, ಆಮೇಲೆ ಶಿ ವಾಸ್ ಕ್ರೈಯಿಂಗ್. ಅದಕ್ಕೂ ಮುಂಚಿನ ವಚನ ಓದಿದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಒಬ್ಬ ತೋಟಗಾರನನ್ನ ಆಕಿ ನೋಡಿ ಹೇಳ್ತಾಳೆ, ಅಯ್ಯ, ಒಂದು ವೇಳೆ ನೀನು ಎಲ್ಲಾದ್ರೂ ಯೇಸು ಸ್ವಾಮಿಯನ್ನ ಎತ್ತಿಟ್ಟಿದ್ರೆ ಸ್ವಾಮಿಯನ್ನ ಹೇಳ ನನಗೆ, ಯಾಕಂದ್ರೆ ನಾನು ಆತನನ್ನ ನೋಡ್ಬೇಕಂತ ನಾನು ಬಂದಿದ್ದೇನೆ. ನೋಡಿ, ಆಕಿ ಬಿಟ್ಟು ಕೊಟ್ಟಿಲ್ಲ. ಆಕಿಗೆ ಯೇಸು ಸ್ವಾಮಿ ಮೇಲಿದ್ದಂತ ಪ್ರೀತಿ ನೋಡಿ, ಅಷ್ಟು ಅಪಾರವಾದದ್ದು. ಆಮೇಲೆ ನಾನು ಹೇಳ್ತೇನೆ, ನಮಗೂ ಯೇಸು ಸ್ವಾಮಿ ಮೇಲೆ ಇದೇ ವಿಧವಾದ ಪ್ರೀತಿ, ತವಕ, ಆಶೆ ಇರೋದಾದ್ರೆ ನಾನು ಹೇಳ್ತೇನೆ, ಮುಂದಿನ ವಚನಗಳನ್ನು ಓದುವಾಗ ಪುನರುತ್ಥಾನವಾದ ಯೇಸುವನ್ನ ಫಸ್ಟ್ ಮೊಟ್ಟ ಮೊದಲನೇದಾಗಿ ನೋಡಿದಂತ ವ್ಯಕ್ತಿ ಯಾರು ಗೊತ್ತೇ? ಈ ಮಗ್ದಳದ ಮರಿಯಳು. ಅಮ್ಮ ಯಾಕೆ ಅಳುತ್ತಿ, ಯಾರನ್ನ ಹುಡುಕುತ್ತಿ? ಅಂದ್ರೆ ಆಕೆ ಕೇವಲ ಅಳುತ್ತಾ ಇಲ್ಲ, ಶಿ ವಾಸ್ ಸರ್ಚಿಂಗ್. ಆ ತೋಟದ ಎಲ್ಲಾ ಕಡೆಯಲ್ಲಿ ಓಡಾಡ್ತಾ ಇದ್ದಾಳೆ, ಎಲ್ಲಿದ್ದಾನೆ ನನ್ನ ಯೇಸು, ಐ ವಾಂಟ್ ಟು ಸಿ ಹಿಮ್, ನಾನು ಅವನನ್ನು ನೋಡ್ಬೇಕು. ಅಷ್ಟು ಆಕೆಗೆ ಯೇಸು ಸ್ವಾಮಿ ಮೇಲಿತ್ತು ನೋಡ್ರಿ ಆ ಪ್ರೀತಿ. ಆತ ನನ್ನ ಜೀವಿತದಲ್ಲಿ ಉಪಕಾರ ಮಾಡಿದ್ದಾನೆ, ನನ್ನನ್ನು ನನ್ನ ಪಾಪದಿಂದ ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಆತನಿಲ್ಲದೆ, ಆತನನ್ನು ನೋಡದೆ ನಾನು ಇರ್ಲಿಕ್ಕೆ ಆಗಲ್ಲ. ಈಗ ಮುಂದಿನ ವಚನದಲ್ಲಿ ಹೇಳುತ್ತೆ ದೇವರ ವಾಕ್ಯ ನೋಡಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಏನ್ ಅನ್ಕೊಂಡ್ಲಂದ್ರೆ, ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಈಗ 16ನೇ ವಚನದಲ್ಲಿ ಯೇಸು ಆಕೆಗೆ ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೋನಿ ಎಂದಳು. ರಬ್ಬೋನಿ ಅಂತ ಹೇಳಿದ್ರೆ ಗುರುವೇ ಎಂದು ಅರ್ಥ. ಹಲ್ಲೆಲೂಯಾ. ಆತನನ್ನು ಹುಡುಕುವ ಪ್ರತಿಯೊಬ್ಬರಿಗೂ ಆತನು ಕಾಣುವ ದೇವರಾಗಿದ್ದಾನೆ. ಆತನನ್ನು ಹುಡುಕುವ ಪ್ರತಿಯೊಬ್ಬರಿಗೂ ಆತನು ಸಿಗುವ ದೇವರಾಗಿದ್ದಾನೆ. ನಾನು ಹೇಳ್ತೇನೆ, ಯೇಸುವನ್ನ ನೋಡಬೇಕೆನ್ನುವಂತ ದಾಹ, ತವಕ, ಆ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ನಾನು ಹೇಳ್ತೇನೆ, ಆ ದಿನ ಯೇಸು ಮರಿಯಳೇ ಅಂತ ಹೇಳಿದಾಗ ಮರಿಯಳು ಯೇಸುವಿನ ಸ್ವರವನ್ನ ಗುರುತಿಸಿದ್ರು. ಯೇಸು ಸ್ವಾಮಿಯ ಸ್ವರವನ್ನ ಆಕಿ ಗುರುತಿಸಿದ್ರು. ಸಿ ರೆಕಗ್ನೈಸ್ ದ ವಾಯ್ಸ್ ಆಫ್ ಜೀಸಸ್. ನಾನು ಹೇಳ್ತೇನೆ, ಆ ಯೇಸು ನಮ್ಮೊಟ್ಟಿಗೂ ಮಾತಾಡ್ತಾನೆ. ಆ ಯೇಸುವಿನ ಸ್ವರವನ್ನ ನೀನು ಕೇಳಿಸ್ಕೊಳ್ತೀಯ. ಅದಕ್ಕೆ ಇರಬೇಕಾದ ಅರ್ಹತೆ ಏನ್ ಗೊತ್ತ್ರಿ? ಆ ಲವ್ ಯೇಸು ಮೇಲೆ. ಅವ್ರು ನನ್ನೊಟ್ಟಿಗೆ ಮಾತಾಡ್ಬೇಕು, ಅವ್ರು ನನ್ನನ್ನು ನೋಡ್ಬೇಕು, ಅವರನ್ನ ನಾನು ನೋಡ್ಬೇಕು. ಅವರನ್ನ ನೋಡೋವರೆಗೆ ನಾನು ಇಲ್ಲಿಂದ ಹೋಗಲ್ಲ. ಹುಡುಕುವ ಎಲ್ಲರಿಗೂ ಸಿಗುವಾತ. ದೇವರ ವಾಕ್ಯ ಹೇಳುತ್ತೆ, ವೆನ್ ಶಿ ಕೇಮ್ ಟು ನೋ ದಟ್ ದಿಸ್ ಇಸ್ ಜೀಸಸ್, ಆಕೆ ಏನ್ ಹೇಳಿದ್ಲು ಗೊತ್ತ್ರಿ? ದೇವರ ವಾಕ್ಯ ಹೇಳುತ್ತೆ, ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೋನಿ, ಹಲ್ಲೆಲೂಯಾ, ಗುರುವೇ, ನೀನೇ ನನ್ನ ಮಾಸ್ಟರ್, ನೀನ್ ನನ್ನ ಗುರು. ದೇವರಿಗೆ ಸ್ತೋತ್ರ. ಫಸ್ಟ್ ಯೇಸು ಸ್ವಾಮಿ ಪುನರುತ್ಥಾನವಾದ ಮೇಲೆ ಯೇಸುವನ್ನ ಮೊಟ್ಟ ಮೊದಲನೇದಾಗಿ ನೋಡಿದಂತ ಸ್ತ್ರೀ ಇದೇ ಮಗ್ದಳದ ಮರಿಯಳು. ವಾವ್, ಅದ್ಭುತ. ಹಲ್ಲೆಲೂಯಾ. ನಾನು ಹೇಳುತ್ತೇನೆ, ಇವತ್ತು ಆ ಯೇಸು ಸ್ವಾಮಿ, ಯಾವ ಯೇಸು ಸ್ವಾಮಿ ಆ ದಿನ ಪುನರುತ್ಥಾನವಾದ ಮೇಲೆ ಯಾವ ಯೇಸುವನ್ನ ಆ ಮಗ್ದಳದ ಮರಿಯಳು ನೋಡಿದ್ಲೋ, ಅದೇ ಯೇಸುವನ್ನ ಈ ದಿನ ನಾನು ನೀನು ಸಹ ಒಂದು ವೇಳೆ ಆ ಮರಿಯಳಿಗಿದ್ದ ಹಾಗೆ ಆ ತವಕ, ಆ ಪ್ರೀತಿಯ ಆಶೆ, ಆ ದಾಹ, ಆ ಹಸಿವಿರೋದಾದ್ರೆ ನಾವು ಆ ಯೇಸುವನ್ನು ನೋಡ್ತೇವೆ. ಆ ಯೇಸು ನಮ್ಮೊಟ್ಟಿಗೆ ಮಾತಾಡ್ತಾರೆ. ಆ ಯೇಸುವಿನ ಸ್ವರವನ್ನು ನೀನು ನಾನು ಸಹ ಕೇಳಿಸಿಕೊಳ್ಬಹುದು. ಈಸ್ ಅಲೈವ್.
ದೇವರ ವಾಕ್ಯ ಹೇಳುತ್ತೆ, ಈಗ ಮರಿಯಳು ಓಡ್ತಾ, ಹಲ್ಲೆಲೂಯ, ಈಗ ನೋಡಿ, ಆಮೆನ್. 18ನೇ ವಚನ ಹೇಳುತ್ತೆ, ಈಗ ಶಿಷ್ಯರ ಬಳಿಗೆ ಹೋಗಿ ಆಕೆ ಹೇಳ್ತಾ ಇದ್ದಾಳೆ, ನಾನು ಸ್ವಾಮಿಯವರನ್ನ ನೋಡಿದ್ದೇನೆ. ಸ್ವಾಮಿ ಅಂತ ಹೇಳಿದ್ರೆ ಲಾರ್ಡ್, ಆಮೆನ್. ನೋಡಿದ್ದೇನೆ, ಆತನು ಇಂತಿಂತದನ್ನು ನನಗೆ ಹೇಳಿದನು ಎಂದು ಆಕೆ ಏನ್ ಮಾಡಿದಂತೆ ಶಿಷ್ಯರಿಗೆ ತಿಳಿಸಿದಳು. ನೋಡಿ, ಅದೇ ದಿವಸ ಅಂದರೆ ವಾರದ ಮೊದಲನೆಯ ದಿವಸ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ಅವ್ರೇನ್ ಮಾಡ್ತಾ ಇದ್ರೆ ಅಂತ ಗೊತ್ತ್ರಿ, ಮನೆಯ ಬಾಗಿಲುಗಳನ್ನ ಮುಚ್ಚಿಕೊಂಡು ನೋಡಿ, ಆಮೇಲೆ ಅವರು ಈ ಯಹೂದ್ಯರ ಭಯದಿಂದ ಅಂದ್ರೆ ಈ ಮನುಷ್ಯರ ಭಯದಿಂದ ಹೆದರಿ ಬಚ್ಚಿಟ್ಕೊಂಡಿದ್ರಂತೆ. ಎಲ್ಲಿ? ಮನೆಯ ಒಳಗಡೆ. ಯಾರ ಭಯ? ಮನುಷ್ಯರ ಭಯ. ದೇವರ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿ ಪುಸ್ತಕ ಒಂದು ವೇಳೆ ನೀವು 29ನೇ ಅಧ್ಯಾಯದ 25ನೇ ವಚನ ಓದೋದಾದ್ರೆ ಸೊಲೊಮೋನ್ ಹೇಳ್ತಾನೆ, ಜ್ಞಾನಿ ಹೇಳ್ತಾನೆ, ಮನುಷ್ಯನ ಭಯ ಉರುಲು. ಐ ಆಮ್ ಟೆಲ್ಲಿಂಗ್ ಯು, ಮನುಷ್ಯನ ಭಯ ಅಥವಾ ಯಾವುದೇ ಭಯ ಉರುಲು. ನಾನು ಹೇಳ್ತೇನೆ, ಇದೇ ಒಂದು ಕಥೆಯನ್ನ, ಇದೇ ಒಂದು ಸ್ಟೋರಿಯನ್ನ ನಾವು ಮತ್ತಾಯ 28ನೇ ಅಧ್ಯಾಯದಲ್ಲಿಯೂ ಸಹ ನಾವು ಓದ್ತೇವೆ. ಇದೇ ಒಂದು ವಾಕ್ಯ ಭಾಗವನ್ನ 28ನೇ ಅಧ್ಯಾಯದಲ್ಲಿ ಸಹ ನಾವು ಓದ್ತೇವೆ. ದೇವರ ವಾಕ್ಯ ಹೇಳುತ್ತೆ, ನೋಡಿ, ಅಲ್ಲಿ ಅವರೆಲ್ಲರೂ ಹೆದರಿ ಒಂದು ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ರಂತೆ ಅಥವಾ ಮನೆ ಒಳಗಡೆ ಇದ್ರಂತೆ. ಆಗ ಯೇಸು ಅವ್ರಿಗೆ ಹೇಳಿದಂತ ಮಾತೇನ್ ಗೊತ್ತ್ರಿ? ಹೆದರಬೇಡ್ರಿ. 28ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ಹೇಳುತ್ತೆ, ಇದೇ ಒಂದು ಆಮೇಲೆ ಆ ವಾಕ್ಯ ಭಾಗ ಅಲ್ಲಿಯೂ ಓದುವಾಗ ಹೆದರಬೇಡ್ರಿ, ಭಯಪಡಬೇಡ್ರಿ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಯಾವ ವಿಷಯಕ್ಕಾಗಿ ನೀವು ಭಯ ಪಡ್ತಾ ಇದ್ದೀರಾ? ಯಾವ ವಿಷಯಕ್ಕಾಗಿ ನೀವು ಭಯ ಪಡ್ತಾ ಇದ್ದೀರಾ? ಒಂದು ವೇಳೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ? ನಿಮ್ಮ ಕುಟುಂಬದ ವಿಷಯಕ್ಕಾಗಿ ಭಯ ಪಡ್ತಾ ಇದ್ದೀರಾ? ನಿನ್ನ ಮಕ್ಕಳು, ನಿಮ್ಮ ಗಂಡನ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ? ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಭಯ ಪಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೇನೆ, ಆರ್ ಯು ಅಫ್ರೇಡ್ ಆಫ್ ಯುವರ್ ಸ್ಟಡೀಸ್? ಯಾವ ವಿಷಯಕ್ಕಾಗಿ ಭಯ ಪಡ್ತಾ ಇದ್ದೀರಾ? ನಾನು ಹೇಳ್ತೇನೆ, ದೇವರ ವಾಕ್ಯ ಹೇಳುತ್ತೆ, ಯಹೂದ್ಯರ ಭಯದಿಂದ ಅವ್ರು ಏನ್ ಮಾಡಿದ್ರಂತೆ, ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಆಮೇಲೆ ಬಂದು ಅವರ ನಡುವೆ ನಿಂತು ಅವರಿಗೆ ಹೇಳಿದಂತ ಮಾತು ಏನು ಗೊತ್ತ್ರಿ? ಸಮಾಧಾನವಾಗಲಿ, ಶಾಲೋಮ್, ಪೀಸ್. ಯೇಸು ಸ್ವಾಮಿ ಹೇಳ್ತಾರೆ, ಪೀಸ್, ಸಮಾಧಾನ, ಶಾಲೋಮ್. ಆಮೇಲೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನೀವು ಯಾವುದೇ ಭಯದಲ್ಲಿದ್ರೂ ಸಹ, ಯಾವ ಯೇಸು 2000 ವರ್ಷಗಳ ಹಿಂದೆ ಸಾವನ್ನ ಮರಣವನ್ನ ಜಯಿಸಿ ಹಲ್ಲೆಲೂಯ ಮೃತ್ಯುಂಜಯನಾಗಿ ಎದ್ರೋ ಅದೇ ಯೇಸು ಈ ದಿನ ನಿನಗೆ ಹೇಳ್ತಾ ಇದ್ದಾರೆ, ಶಾಲೋಮ್, ಪೀಸ್. ಹೆದರಬೇಡ, ಭಯಪಡಬೇಡ, ಸಮಾಧಾನದಿಂದಿರು. ನೋಡಿ, ಮನೆ ಒಳಗಡೆ ಅವರು ಬಚ್ಚಿಟ್ಕೊಂಡಿದ್ರಂತೆ. ಈಗಿನ ದಿನಗಳಲ್ಲಿ ಈ ಒಂದು ಕರೋನಾ ವೈರಸ್ ನಿಮಿತ್ತ, ಲಾಕ್ಡೌನ್ ನಿಮಿತ್ತ ಎಲ್ಲರೂ ಮನೆ ಒಳಗಡೆ ಇದ್ದಾರೆ. ಹೊರಗಡೆ ಹೋಗ್ಲಿಕ್ಕೆ ಭಯ. ನೋಡಿ, ಯಾರಾದ್ರೂ ಅವ್ರ ಮನೆ ಒಳಗಡೆ ಬಂದ್ಬಿಡ್ತಾರೋ, ಅವರನ್ನ ಮುಟ್ಬಿಡ್ತಾರೋ ಭಯ. ಅವರ ಬಾಗಿಲಿಂದ, ಕಿಟಕಿಯಿಂದ ಎಲ್ಲಾದ್ರೂ ವೈರಸ್ ಬಂದ್ಬಿಡುತ್ತೇನೋ ಎನ್ನುವಂತ ಭಯ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಭಯ ಪಡಬೇಡ್ರಿ, ಹೆದರಬೇಡ್ರಿ. ಯೇಸು ಸ್ವಾಮಿ ಹೇಳಿದ ಮಾತೇನು ಗೊತ್ತಾ? ಶಾಲೋಮ್, ಪೀಸ್, ಹಲ್ಲೆಲೂಯ, ಸಮಾಧಾನದಿಂದಿರ್ರಿ. ಯಾಕೆ ಗೊತ್ತ್ರಿ? ಯೇಸು ಸ್ವಾಮಿ ಹೇಳ್ತಾರೆ, ಐ ಆಮ್ ಅಲೈವ್, ನಾನು ಸಜೀವನು, ನಾನು ಜೀವಿಸುತ್ತಿರುವ ಕಾರಣ ನೀವು ಯಾವುದಕ್ಕೂ ಭಯ ಪಡಬೇಡ್ರಿ. ಭಯ ಪಡದೆ ಏನ್ ಮಾಡ್ಬೇಕಂತೆ? ಪೀಸ್, ಸಮಾಧಾನದಿಂದಿರ್ರಿ. ಕೇಳಿಸ್ಕೊಳ್ಳಿ, ನನಗೆ ನಾಳೆಯ ಭಯ ಇಲ್ಲ. ಯಾಕೆ ಗೊತ್ತಾ? ಇವತ್ತು ನನ್ನ ಯೇಸು ಜೀವಿಸ್ತಾ ಇದ್ದಾನೆ ಅಂತ ನನಗೆ ಗೊತ್ತು. ಬಿಕಾಸ್ ಹಿ ಲಿವ್ಸ್, ಐ ಕ್ಯಾನ್ ಫೇಸ್ ಮೈ ಟುಮಾರೋ. ಆತನು ಜೀವಿಸುತ್ತಿರುವ ಕಾರಣ ನನ್ನ ನಾಳೆಯನ್ನು ನಾನು ಎದುರಿಸಬಹುದು.
ಯೋಬನ್ ಹೇಳ್ತಾನೆ, ನಾನು ಯಾವುದು ಆಗಬಾರದು ಅಂತ ಭಯಪಟ್ಟೆ, ಅದೇ ನನಗೆ ಆಯ್ತು ಎಂಬುದಾಗಿ. ಪ್ಲೀಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಅದು ಏನೇ ಆಗಿರ್ಲಿರಿ, ಭಯ ಪಡಬೇಡ್ರಿ, ಹೆದರಬೇಡ್ರಿ. ನಿನ್ನ ಯೇಸು ಸತ್ತವನಲ್ಲ, ಆತನು ಸಜೀವನು, ಆತನು ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲದರ ನಿಯಂತ್ರಣ ಆತನ ಕೈಯಲ್ಲಿದೆ. ಹಲ್ಲೆಲೂಯಾ. ಬಿಕಾಸ್ he lives, he is in control over everything. That is the reason. Don't be afraid. Instead of that, God is telling you, peace to you, shalom to you. ಸಮಾಧಾನ. ನೋಡಿ, ಈ ಶಾಲೋಮ್ ಎನ್ನುವಂತ ಪದ ಹೀಬ್ರು ಭಾಷೆಯಲ್ಲಿ ನಿಜವಾದ ಅರ್ಥ ಏನು ಗೊತ್ತ್ರಿ? ಶಾಲೋಮ್ ಅಂತ ಹೇಳಿದ್ರೆ ಪೀಸ್. ಈ ಶಾಲೋಮ್ ಎನ್ನುವಂತ ಪದಕ್ಕೆ ಅರ್ಥ ಶಾಂತಿ, ಸಮರಸ್ಯ, ಸಂಪೂರ್ಣತೆ, ಪರಿಪೂರ್ಣತೆ, ಸಮೃದ್ಧಿ, ಕಲ್ಯಾಣ ಮತ್ತು ನೆಮ್ಮದಿ. ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ಇದೆಲ್ಲ ನಿಂದು. ದೇವರಿಗೆ ಸ್ತೋತ್ರ. ಆತನು ಸಜೀವನು, ಆತನು ಜೀವಿಸ್ತಾ ಇದ್ದಾನೆ. ಆಮೇನ್. ದೇವರ ವಾಕ್ಯ ಹೇಳುತ್ತೆ. ಆಮೇನ್. ಒಂದು ಪ್ರಿನ್ಸಿಪಲ್ ಅನ್ನ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಒಂದು ವೇಳೆ ನಾವು ಹಿಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11 ಮತ್ತು 12 ವಚನಗಳನ್ನ ನಾವು ಓದೋದಾದ್ರೆ, 11 ಮತ್ತು 12ನೇ ವಚನಗಳನ್ನು ಓದೋದಾದ್ರೆ, ಹಿಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11 ಮತ್ತು 12 ನಾನು ಓದ್ತೇನೆ. ಇದಲ್ಲದೆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ, ಅಂದ್ರೆ ಯೇಸು, ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ನೋಡಿ, ದೇವರ ವಾಕ್ಯ ಹೇಳುತ್ತೆ, ಈ ಯಾಜಕರು ಹಳೆ ಒಡಂಬಡಿಕೆಯಲ್ಲಿ ಪದೇ ಪದೇ ಅವ್ರು ಏನ್ ಮಾಡ್ತಾ ಇದ್ರಂತೆ ಗೊತ್ತ್ರಿ? ಯಜ್ಞಗಳನ್ನ, ಬಲಿಗಳನ್ನ ಕೊಟ್ಕೊಂಡು ಇನ್ನೂ ನಿಂತ್ಕೊಂಡಿದ್ದಾರೆ. ಯಾಕೆ? ಅವ್ರ ಕೆಲಸ ಇನ್ನೂ ಮುಗಿದಿಲ್ಲ. ಆದ್ರೆ ಯೇಸು ಸ್ವಾಮಿ ಬಂದ್ರು. 2000 ವರ್ಷಗಳ ಹಿಂದೆ ದೇವರು ಮನುಷ್ಯನಾಗಿ ಬಂದ, ನಿನ್ನ ನನ್ನ ಪಾಪಗಳಿಗಾಗಿ ಶಿಲ್ಬೆ ಮೇಲೆ ಸತ್ತ. ಯೇಸು ಸ್ವಾಮಿ ಪ್ರಾಣ ಕೊಟ್ಟ, ಬಲಿಯಾದ, ನನ್ನ ಸರ್ವಾಂಗ ಹೋಮವಾದ, ದಹನ ಬಲಿಯಾದ, ಭೋಜನ ಬಲಿಯಾದ ಯೇಸು ಸ್ವಾಮಿ, ನನ್ನ ನಿನ್ನ ದೋಷ ಪರಿಹಾರ ಬಲಿಯಾದ, ಪ್ರಾಯಶ್ಚಿತ್ತ ಬಲಿಯಾದ. ಆತನು ನಿನ್ನ ನನ್ನ ಪಸ್ಕದ ಬಲಿಯಾದ. ಸತ್ತ ನಂತರ ಆತನ ಸಮಾಧಿಯಲ್ಲಿ ಉಳಿಟ್ರು. 3ನೇ ದಿನ ರಿಸರ್ವೆಕ್ಷನ್ ಡೇ, ಪುನರುತ್ಥಾನದ ದಿನ, ಯೇಸು ಜೀವಂತವಾಗಿ ಎದ್ದ. ಇವತ್ತು ಯೇಸು ಸ್ವಾಮಿ ಎಲ್ಲಿದ್ದಾರಂತೆ ಗೊತ್ತೇ? ದೇವರ ವಾಕ್ಯ ಹೇಳುತ್ತೆ, ಆತನು ಎಲ್ಲವನ್ನು ಮುಗಿಸಿದ ಮೇಲೆ, ಆಮೇನ್, ಈ ದಿನ ಆ ಯಾಜಕನಾದಂತ ಯೇಸು, ನಮ್ಮ ಮಹಾಯಾಜಕನಾದಂತ ಯೇಸು ತಂದೆಯ ಬಲಭಾಗದಲ್ಲಿ ಕೂತುಕೊಂಡಿದ್ದಾನೆ. ದಟ್ ಮೀನ್ಸ್, ಅದರ ಅರ್ಥ ಏನು ಗೊತ್ತ್ರಿ? ಯೇಸು ಜೀವಂತವಾಗಿದ್ದಾನೆ, ತಂದೆಯ ಬಲಭಾಗದಲ್ಲಿ ಕೂತುಕೊಂಡಿದ್ದಾನೆ. ಆಮೇನ್. ಪೌಲನ್ ಹೇಳ್ತಾನೆ, ಇವತ್ತು ಯೇಸುವನ್ನ ನಂಬುವ ನಿನಗೂ ನನಗೂ ಒಂದು ಸ್ಥಾನ ಇದೆ. ಆ ಸ್ಥಾನ ಏನು ಗೊತ್ತ್ರಿ? ಈ ದಿನ ನೀನು ಮತ್ತು ನಾನು ಕ್ರಿಸ್ತ ಯೇಸುವಿನಲ್ಲಿ, ನಾವು ಸಹ ಇನ್ ಕ್ರೈಸ್ಟ್, ಕರ್ತನೊಟ್ಟಿಗೆ, ದೇವರೊಟ್ಟಿಗೆ ನಾವು ಸಹ ಪರಲೋಕದಲ್ಲಿ ಕೂತುಕೊಂಡಿದ್ದೇವೆ. ಆಮೇಲೆ ಒಂದು ವಿಷಯವನ್ನ ಹೇಳಿ ನಾನು ಮುಗಿಸ್ತೇನೆ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ವೆನ್ ಯು ರೀಡ್ ಮೊದಲನೆಯ ಕೊರಂತಿ 15ನೇ ಅಧ್ಯಾಯ 7ನೇ ವಚನ, ಮೊದಲನೆಯ ಕೊರಂತಿ 15ನೇ ಅಧ್ಯಾಯ 17ನೇ ವಚನ, 1 Corinthians 15:17. ಆಮೇನ್. ಬ್ಯೂಟಿಫುಲ್. ಹಲ್ಲೆಲೂಯಾ. ಈ ಒಂದು ರೆವಲೇಷನ್, ಈ ಒಂದು ಪ್ರಿನ್ಸಿಪಲ್ ನಿಮ್ಗೆ ಹೇಳಿ ಆಮೇಲೆ ಐ ವಾಂಟ್ ಟು ಕನ್ಕ್ಲೂಡ್. ಆಮೇನ್. ಈಗ ದೇವರ ವಾಕ್ಯ ಹೇಳುತ್ತೆ, ಮೊದಲನೇ ಕೊರಂತಿ 15ನೇ ಅಧ್ಯಾಯದ 17ನೇ ವಚನ ಓದುವಾಗ, ಆಮೇಲೆ ಕೇಳಿಸ್ಕೊಳ್ಳಿ. 17ನೇ ವಚನ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇರುತ್ತಾ ಇದ್ರಿ. ಆಮೇಲೆ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜನವಾದದ್ದು. ಎಸ್, ಒಂದು ವೇಳೆ ಯೇಸು ಸ್ವಾಮಿ ಜೀವಂತವಾಗಿ ಎದ್ದು ಬರದೆ ಹೋಗಿದ್ರೆ, ನಾನು ಹೇಳ್ತೇನೆ, ನಮ್ಮ ನಂಬಿಕೆ ನಾವು ಯಾರಲ್ಲಿ ಇಡಬೇಕು?
ಒಂದು ವೇಳೆ ನಾನು ಆರಾಧಿಸುವಂತ ಸೇವಿಸುವಂತ ದೇವರು ಸತ್ತ ದೇವರಾಗಿದ್ರೆ ನಾನು ಆ ದೇವರಲ್ಲಿ ಯಾಕೆ ನಂಬಿಕೆ ಇಡ್ಲಿ, ಯಾಕೆ ನಾನು ವಿಶ್ವಾಸ ಇಡ್ಲಿ? ಬೈಬಲ್ ಹೇಳುತ್ತೆ, ಒಂದು ವೇಳೆ ಹಾಗೆ ನಾವು ವಿಶ್ವಾಸ ನಂಬಿಕೆ ಇಟ್ರೆ ಅದು ನಿಷ್ಪ್ರಯೋಜನ. ಪ್ರೈಸ್ ಗಾಡ್. ಆದರೆ ಕ್ರಿಸ್ತನು ಸತ್ತವನಲ್ಲ. ಕ್ರಿಸ್ತನು ಯಾರು ಗೊತ್ತ್ರಿ? ಸತ್ತವರಲ್ಲಿ ಎದ್ದು ಬಂದವನು. ನೋಡಿ, ಮುಂದಿನ ವಚನದಲ್ಲಿ ಪೌಲನು ಹೇಳ್ತಾನೆ, ಓಕೆ, ಕೇವಲ ನಿಮ್ಮ ನಂಬಿಕೆ ನಿಷ್ಪ್ರಯೋಜನವಾದದ್ದು ಮಾತ್ರವಾಗಿರ್ತಾ ಇರಲಿಲ್ಲ, ಇನ್ನೂ ನೀವು ಎಲ್ಲಿ ಇರ್ತಾ ಇದ್ರಿ ಅಂತ ಗೊತ್ತಾ? ನಿಮ್ಮ ಪಾಪಗಳಲ್ಲಿಯೇ ಇರ್ತಾ ಇದ್ರಿ. ನಾನು ಹೇಳ್ತೇನೆ, ಯೇಸು ಸ್ವಾಮಿ ಒಂದು ವೇಳೆ ಪುನರುತ್ಥಾನ ದಿನದಂದು ಎದ್ದು ಬರದೆ ಹೋಗಿದ್ರೆ ಸ್ಟಿಲ್ ನೀನು ಮತ್ತು ನಾವು ಪಾಪಗಳಲ್ಲಿಯೇ, ನಮ್ಮ ಪಾಪಗಳಲ್ಲಿಯೇ ನಾವು ಜೀವಿಸ್ತಾ ಇದ್ವಿ. ಪ್ರೈಸ್ ಗಾಡ್. ಇವತ್ತು ನಾವು ಯಾರು ನಮ್ಮ ಪಾಪಗಳಲ್ಲಿ ಜೀವಿಸ್ತಾ ಇಲ್ಲ, ನಾವು ಯಾರು ನಮ್ಮ ಪಾಪಗಳಲ್ಲಿ ಜೀವಿಸ್ತಾ ಇಲ್ಲ. ಕಾರಣ ಏನ್ ಗೊತ್ತಾ? ದೇವರ ವಾಕ್ಯ ಹೇಳುವ ಪ್ರಕಾರ ಕ್ರಿಸ್ತನು ಎದ್ದು ಬಂದ ಕಾರಣ. ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ನೋಡ್ರಿ ಆ ಜೀವಿಸುವಂತ ದೇವರಲ್ಲಿ ಇಡುವ ಕಾರಣ. ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ನೇ ವಚನ. ಆಮೇನ್. ಬ್ಯೂಟಿಫುಲ್, ಸುಂದರವಾದಂತ ವಚನ. 24ನೇ ವಚನ. 4ನೇ ಅಧ್ಯಾಯ 24 ಮತ್ತು 25. ಆಮೇನ್. ನೋಡಿ, 24ನೇ ವಚನ ಹೇಳುತ್ತೆ, ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಿನಗೂ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ದೇವರ ವಾಕ್ಯ ಹೇಳುತ್ತೆ, ಯಾವ ದೇವರು ಯೇಸುವನ್ನ ಸತ್ತವರೊಳಗಿಂದ ಎಬ್ಬಿಸಿದನೋ ಆ ದೇವರನ್ನು ನಂಬುವ. ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ನೀವು ದೇವರನ್ನ ನಂಬುತ್ತೀರಾ? ಹಲ್ಲೆಲೂಯಾ. ನೀವು ದೇವರನ್ನ ನಂಬುತ್ತೀರಾ? ಒಂದು ವೇಳೆ ನೀವು ದೇವರನ್ನ ನಂಬುವುದಾದ್ರೆ ನಮಗೆ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ಯಾವ ದೇವರು ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿದನೋ ಆ ದೇವರನ್ನ ನೀನು ನಂಬುವುದಾದ್ರೆ ಏನ್ ಮಾಡುತ್ತೆ ಅಂತ ಗೊತ್ತ್ರಿ? ನಿನ್ನ ನಂಬಿಕೆಯೇ ನಿನ್ನನ್ನ ನೀತಿ ಎಂದು ಎಣಿಸುತ್ತೆ. ನಾನು ಹೇಳ್ತೇನೆ, ಇದನ್ನ ನಂಬಿಬಿಟ್ರೆ ಸಾಕು. ಏನಂತ? ನನ್ನ ದೇವರು ಯೇಸುವನ್ನ ಮರಣದಿಂದ ಹಲ್ಲೆಲೂಯಾ ಜೀವಂತವಾಗಿ ಎಬ್ಬಿಸಿದ್ದಾನೆ ಅಂತ ನಂಬಿದ್ರೆ ದೇವರ ವಾಕ್ಯ ಹೇಳೋ ಪ್ರಕಾರ ನೀನ್ ಯಾರಂತೆ ಗೊತ್ತಾ? ಯು ಆರ್ ಡಿಕ್ಲೇರ್ಡ್ ಆಸ್ ರೈಚಸ್. ನೀನು ನೀತಿವಂತನಂತ ಏನಂತೆ ಗೊತ್ತ್ರಿ? ನೀತಿ ಎಂದು ಎಣಿಸಲ್ಪಡುವುದು. ಓಕೆ, ಮಾತ್ರವಲ್ಲ 25 ಹೇಳುತ್ತೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ, ದೇವರು ಯೇಸುವನ್ನ ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟ. ಹಲ್ಲೆಲೂಯಾ. ನಮಗೆ ನೀತಿವಂತರೆನ್ನುವಂತ ನಿರ್ಣಯ, ಟು ಡಿಕ್ಲೇರ್ ಯು ಅಂಡ್ ಮೀ ಆಸ್ ರೈಚಸ್, ಏನ್ ಮಾಡಿದ್ರಂತೆ ಗೊತ್ತ್ರಿ? ಓಕೆ, ಉಂಟಾಗುವಂತೆ ಏನ್ ಮಾಡಿದಂತೆ ಗೊತ್ತ್ರಿ? ದೇವರು ಯೇಸುವನ್ನ ಜೀವದಿಂದ ಎಬ್ಬಿಸಿದನು. ವೆರಿ ಸಿಂಪಲ್. ಒಂದು ವೇಳೆ ಇವತ್ತು ಯೇಸು ಸ್ವಾಮಿ ಜೀವದಿಂದ ಎದ್ದಿದ್ದಾನೆ ಅಂತ ನೀನ್ ನಂಬೋದಾದ್ರೆ, ಅಥವಾ ದೇವರು ಯೇಸುವನ್ನ ಜೀವದಿಂದ ಎಬ್ಬಿಸಿದ್ದಾನೆ ಅಂತ ನೀನು ವಿಶ್ವಾಸ ಮಾಡೋದಾದ್ರೆ, ನೀನ್ ನಂಬೋದಾದ್ರೆ, ದೇವರ ವಾಕ್ಯ ಹೇಳುವ ಪ್ರಕಾರ ಯು ಆರ್ ಡಿಕ್ಲೇರ್ಡ್ ಆಸ್ ಅ ರೈಚಸ್. ನೀನ್ ನೀತಿವಂತನು ಎಂಬುದಾಗಿ. ಹಲ್ಲೆಲೂಯಾ. ಡಿಕ್ಲೇರ್ ಅಂದ್ರೆ ಏನ್ ಗೊತ್ತ್ರಿ? ಘೋಷಿಸಲ್ಪಟ್ಟಿದ್ಯಾ. ನಾನು ಹೇಳ್ತೇನೆ, ಇದೇ ಪುನರುತ್ಥಾನದ ಮಹಿಮೆ. ಇವತ್ತು ನೀನು ನಾನು ನೀತಿವಂತರು. ಯಾಕೆ ಗೊತ್ತ್ರಿ? ದೇವರು ಕ್ರಿಸ್ತನನ್ನ ಸಾವಿನಿಂದ ಮರಣದಿಂದ ಎಬ್ಬಿಸಿದ್ದಾನೆ. ಆತನು ಜೀವಿಸುವ ಕಾರಣ ಇವತ್ತು ನೀನು ನಾನು ನೀತಿವಂತರು ಎಂಬುದಾಗಿ ಘೋಷಿಸಲ್ಪಟ್ಟಿದ್ದೇವೆ. ವಿ ಆರ್ ಡಿಕ್ಲೇರ್ಡ್ ಆಸ್ ರೈಚಸ್. ನಾನು ಹೇಳ್ತೇನೆ, ಎಂತ ಆಶೀರ್ವಾದ. ನಾನೇನೋ ಮಾಡಿದ್ಕೆ, ನೀನೇನೋ ಮಾಡಿದ್ಕೆ ಇವತ್ತು ನೀನು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿಲ್ಲ. ದೇವರು ಕ್ರಿಸ್ತನನ್ನ ಮರಣದಿಂದ ಎಬ್ಬಿಸಿರುವ ಕಾರಣ, ಅದನ್ನು ನೀನು ನಂಬುವ ಕಾರಣ ಯು ಆರ್ ಡಿಕ್ಲೇರ್ಡ್ ಆಸ್ ರೈಚಸ್. ಹಲ್ಲೆಲೂಯಾ. ಯು ಆರ್ ಜಸ್ಟಿಫೈಡ್ ಜಸ್ಟ್ ಆಸ್ ಇಫ್ ಯು ಲೈಕ್ ನೆವರ್ ಸಿನ್. ನೀನು ಯಾವತ್ತು ಪಾಪ ಮಾಡದೇ ಇರುವವನಾಗಿ ನೀನು ನೀತಿವಂತನೆಂಬುದಾಗಿ ತೀರ್ಮಾನಿಸಲ್ಪಟ್ಟಿದ್ದೀಯ. ನೋಡಿ, ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹಿ ಪೇಡ್ ದ ಬಿಲ್. ಆ ಬಿಲ್ ಅನ್ನ, ಆ ಬೆಲೆಯನ್ನ ಕಟ್ಟಿದ್ರು. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಆಶೀಶ್ ಒಂದು ಅಂಗಡಿಗೆ ಹೋಗ್ತಾನೆ. ಆ ಅಂಗಡಿಯಲ್ಲಿ ಹಿ ವಾಂಟ್ ಟು ಬೈ ಸಮಥಿಂಗ್, ಏನೋ ಕೊಂಡ್ಕೋಬೇಕು. ಅವನೇನ್ ಮಾಡ್ತಾನೆ?
ಹಣವನ್ನ ಕೊಟ್ಟು ಅದರ ಬೆಲೆಯನ್ನ ಕಟ್ಟಿ ಆ ಬೆಲೆಯನ್ನ ಕಟ್ಟಿ ಅವನಿಗೆ ಬೇಕಾಗಿದ್ದನ್ನು ಅವನು ಏನ್ ಮಾಡ್ತಾನೆ, ಕೊಂಡುಕೊಳ್ತಾನೆ. ಈಗ ಆ ಬೆಲೆ ಕಟ್ಟಿದ ನಂತರ ಅವನಿಗೆ ಏನ್ ಬೇಕೋ ಅದನ್ನ ಅವನು ತಗೊಂಡು ನೋಡಿ, ಈಗ ಅವನು ತಗೊಂಡ ನಂತರ ಆ ಅಂಗಡಿಯವರು ಏನ್ ಮಾಡ್ತಾರೆ, ಒಂದು ಬಿಲ್ ಅನ್ನ ಕೊಡ್ತಾರೆ. ಅವನು ಕಟ್ಟಿದ ಬೆಲೆಯ ಬಿಲ್ ಅನ್ನ ಕೊಡ್ತಾರೆ. ಈಗ ಆಶೀಶ್ ಕೈಯಲ್ಲಿ ಇರುವಂತ ಬಿಲ್ ಏನ್ ಹೇಳುತ್ತೆ ಗೊತ್ತಾ? ಆಶೀಶ್ ಕೈಯಲ್ಲಿರುವಂತ ಬಿಲ್ ಹೇಳುತ್ತೆ, ನೀನು ಏನು ತಗೊಳ್ಬೇಕಂತ ಇದೆಯಲ್ಲ ಅದನ್ನ ನೀನು ಈಗಾಗಲೇ ಅದರ ಬೆಲೆ ಕಟ್ಟಿದ್ದಿ. ನೀನು ಅದರ ಬೆಲೆ ಕಟ್ಟಿದ್ದಿ ಅನ್ನೋದಕ್ಕೆ ಪ್ರೂಫ್, ರುಜು ಏನ್ ಗೊತ್ತಾ? ನಿನ್ನ ಕೈಯಲ್ಲಿರುವಂತ ಬಿಲ್. ಆಮೇಲೆ ಹಾಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ನಿನ್ನ ಪಾಪದ ಎಲ್ಲಾ ಬೆಲೆಯನ್ನ ಕಟ್ಟಿದ. ಹಿ ಪೇಡ್ ಇನ್ ಫುಲ್. ಆತನು ಸಂಪೂರ್ಣವಾಗಿ ಆ ಪಾಪದ ಬೆಲೆಯನ್ನ ಕಟ್ಟಿದ. 30 ಬೆಳ್ಳಿ ನಾಣ್ಯಕ್ಕೆ ಮಾರಲ್ಪಟ್ಟ. ಹಿ ಪೇಡ್. ಆತನು ಬೆಲೆ ಕಟ್ಟಿದ. ಬೆಲೆ ಕಟ್ಟಿದ ನಂತರ ಆತನು ಏನ್ ಮಾಡ್ದ ಗೊತ್ತ್ರಿ ಯೇಸು ಸ್ವಾಮಿ? ಆತನು ಕಟ್ಟಿದ ಆ ಒಂದು ಬೆಲೆಯ ಬಿಲ್ ಅನ್ನ ಇವತ್ತು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಇವತ್ತು ಪ್ರತಿದಿನ ನಾವು ಆ ಬಿಲ್ ಅನ್ನ ನೋಡುವಾಗ ನಾವು ಏನ್ ಹೇಳ್ಬೇಕು ಗೊತ್ತಾ? ನನಗಾಗಿ ಯೇಸು ಶಿಲ್ಬೆ ಮೇಲೆ ಬೆಲೆಯನ್ನ ಕಟ್ಟಿದ್ದಾನೆ. ನನ್ನ ಪಾಪದ ಬೆಲೆಯನ್ನ ಕಟ್ಟಿದ್ದಾನೆ. ಪಾಪದಿಂದ ಬಂದ ಶಾಪ, ರೋಗ, ಕಾಯಿಲೆ, ಮರಣ ಎಲ್ಲದರ ಬೆಲೆಯನ್ನ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಕಟ್ಟಿದ್ದಾನೆ. ಆ ಬಿಲ್ ನೋಡುವಾಗೆಲ್ಲ ನೀನ್ ಏನ್ ಹೇಳ್ಬೇಕು ಗೊತ್ತಾ? ನನ್ನ ಬೆಲೆಯನ್ನ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಕಟ್ಟಿರುವ ಕಾರಣ ಆ ಬಿಲ್ ನೋಡುವಾಗ ನೀನ್ ಹೇಳಬೇಕು, ಆತನು ಸತ್ತ, ಉಳಲ್ಪಟ್ಟ, 3ನೇ ದಿನ ಜೀವಂತವಾಗಿದ್ದ. ಆ ಬಿಲ್ ನೋಡುವಾಗ ನೀನ್ ಏನ್ ಹೇಳ್ಬೇಕು ಗೊತ್ತಾ? ಬಿಕಾಸ್ ಜೀಸಸ್ ಪೇಡ್ ದ ಬಿಲ್ ಟುಡೇ. ಆಮೇಲೆ ನಾನು ನೀತಿವಂತನು ಎಂಬುದಾಗಿ ತೀರ್ಮಾನಿಸಲ್ಪಟ್ಟಿದ್ದೇನೆ. ಹಿ ಡೈಡ್, ಹಿ ರೋಸ್ ಅಗೇನ್. ಈ ಬಿಲ್ ನೋಡುವಾಗ ನೀನೇ ಹೇಳ್ಬೇಕು ಗೊತ್ತಾ? ನಾನು ದೇವರು ಯೇಸುವನ್ನ ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ ಅಂತ ನಂಬುವ ಕಾರಣ ನಾನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ಆ ಬಿಲ್ ನಿಮ್ ಕೈಯಲ್ಲಿದೆ. ಆತನು ಶಿಲ್ಬೆ ನಿಮ್ಗಾಗಿ ಏನೆಲ್ಲ ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಇದೇ ಗುಡ್ ನ್ಯೂಸ್. ಹೆದರಬೇಡಿ, ಭಯಪಡಬೇಡಿ. ಯೇಸು ಹೇಳಿದಂತ ಮಾತು ಆಫ್ಟರ್ ರಿಸರೆಕ್ಷನ್ ಶಿಷ್ಯರಿಗೆ ಹೇಳ್ತಾರೆ, ಶಾಲೋಮ್, ಪೀಸ್ ಅಂತ ಹೇಳಿದ್ರೆ ಏನ್ ಗೊತ್ತ್ರಿ? ವಿಶ್ರಾಂತಿ. ಯಾವುದರಲ್ಲಿ ವಿಶ್ರಾಂತಿ? ಕ್ರಿಸ್ತನು ನಿನಗಾಗಿ ಮಾಡಿ ಮುಗಿಸಿದ ಎಲ್ಲ ಕಾರ್ಯಗಳಲ್ಲಿ ವಿಶ್ರಾಂತಿ. ಹಿ ಈಸ್ ಅಲೈವ್. ಎಲ್ಲದರ ನಿಯಂತ್ರಣ ಆತನ ಕೈಯಲ್ಲಿದೆ. ವಾತಾವರಣ ಪರಿಸ್ಥಿತಿಯನ್ನು ನೋಡಿ ಹೆದರಬೇಡಿ, ಭಯಪಡಬೇಡಿ. ಗಾಡ್ ಇಸ್ ಇನ್ ಕಂಟ್ರೋಲ್. ದೇವರು ಆ ನಿಯಂತ್ರಣದಲ್ಲಿ ಇದ್ದಾನೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಿ ಈಸ್ ಅಲೈವ್. ಆತನು ಮತ್ತೆ ಬರ್ಲಿಕ್ಕಿದ್ದಾನೆ. ಈಗ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಆಮೇಲೆ ಗಾಳಿಯನ್ನ ಊದಿ ಅವ್ರಿಗೆ ಹೇಳ್ತಾನೆ, ಪವಿತ್ರಾತ್ಮನನ್ನ ಹೊಂದಿಕೊಳ್ಳಿ. ರಿಸೀವ್ ದಟ್ ಹೋಲಿ ಸ್ಪಿರಿಟ್. ಈಗ ಪವಿತ್ರಾತ್ಮನು ಅವ್ರ ಒಳಗಡೆ ಇದ್ದಾನೆ. ಪಂಚಶತಮಾನ ದಿನದಂದು ಪವಿತ್ರಾತ್ಮನು ಅವ್ರ ಒಳಗಡೆ ಬಂದ. ಈ ಪವಿತ್ರಾತ್ಮನನ್ನು ಯೇಸು ಸ್ವಾಮಿ ಯಾಕೆ ಕೊಟ್ಟಿದ್ದಾನೆ ಗೊತ್ತೇ? 2 ವಿಷಯಗಳು. ಮೊದಲನೇದಾಗಿ ತಿಳ್ಕೊಳ್ಳಿ, ಆದಾಮನಿಗೆ ದೇವರು ಊದಿದಂತ ಅದೇ ಶ್ವಾಸ ಈಗ ಯೇಸು ಸ್ವಾಮಿ ಮತ್ತೆ ನಮ್ಮಲ್ಲಿ ಊದಿದ್ರು. ಆ ಊದಿದಂತ ಆ ಶ್ವಾಸಕ್ಕೆ ಹೀಬ್ರು ಭಾಷೆಯಲ್ಲಿ ಖಾಯ್ ಅಥವಾ ಛಾಯ್ ಅಂತಾರೆ. ಅಂದ್ರೆ ಗಾಡ್ ಕೈಂಡ್ ಆಫ್ ಲೈಫ್. ಇವತ್ತು ನನ್ನ ಒಳಗಡೆ, ನಿನ್ನ ಒಳಗಡೆ ಇರುವಂತದ್ದು ಏನ್ ಗೊತ್ತ್ರಿ? ಗಾಡ್ ಕೈಂಡ್ ಆಫ್ ಲೈಫ್. ಈ ಒಂದು ಲೈಫ್ ಅನ್ನ ದೇವರು ನಮ್ಗೆ ಯಾಕೆ ಕೊಟ್ಟಿದ್ದಾನೆ ಗೊತ್ತ್ರಿ? ಟು ರೂಲ್, ಟು ರೈನ್. ನೀನು ಅಳುವವನಲ್ಲ, ನೀನು ಆಳುವವನು. ಯೇಸು ಜೀವಿಸುತ್ತಿರುವ ಕಾರಣ ಅಳಕ್ ಹೋಗ್ಬೇಡ, ಆಳುವವನಾಗಿರು. ನಾನು ಹೇಳ್ತೇನೆ, ಕರ್ತನು ಬರುವ ಸಮಯ ಸಮೀಪದಲ್ಲಿದೆ. ಇದು 2000 ವರ್ಷಗಳ ಹಿಂದೆ ನಡೆದಿದ್ದು. ನಾನು ಹೇಳ್ತೇನೆ, ಈ ಯೇಸು, ಯೇಸು ಪುನರುತ್ಥಾನವಾಗಿದ್ದಾನೋ ಆ ಯೇಸು ಮತ್ತೆ ಬರ್ಲಿಕ್ಕಿದ್ದಾನೆ. ಅದಕ್ಕೂ ಮುಂಚೆ ಚರ್ಚ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಆ ಜವಾಬ್ದಾರಿ ಏನ್ ಗೊತ್ತ್ರಿ? ಅನೇಕ ಆತ್ಮಗಳನ್ನ ನಾವು ಕರ್ತನೆಗಾಗಿ ಗೆಲ್ಲಬೇಕು. ನಾನು ಹೇಳ್ತೇನೆ, ನಿನ್ನ ಮೂಲಕ ನರಕ ಖಾಲಿ ಆಗ್ಬೇಕು, ಪರಲೋಕ ತುಂಬಲ್ಪಡಬೇಕು. ನಾನು ಹೇಳ್ತೇನೆ,
ಯೇಸು ಸ್ವಾಮಿ ಹೇಳಿದ ಕಡೆ ಮಾತು, ಯುಗದ ಸಮಾಪ್ತಿಯವರಿಗೆ ಎಲ್ಲಾ ದಿನ ನಾನು ನಿನ್ನ ಸಂಗಡ ಇದ್ದೇನೆ. ಇವತ್ತು ಯೇಸು ಸ್ವಾಮಿ ನಿನ್ನ ಸಂಗಡ ಇದ್ದಾನೆ, ನಿನ್ನಲ್ಲಿದ್ದಾನೆ. ಆಮೇಲೆ ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಸ್ವಾಮಿ, ಈ ಪ್ರೋಗ್ರಾಮ್ ಅನ್ನು ನೋಡ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವದಿಸು. ನಿನ್ನ ಪುನರುತ್ಥಾನದ ಶಕ್ತಿ ಈಗಲೇ ಅವರನ್ನ ಮುಟ್ಲಿ. ದೇವರೇ, ನೀನು ಸಜೀವನು, ನೀನು ಜೀವಿಸುತ್ತಿರುವ ಕಾರಣ ಎಲ್ಲದರ ನಿಯಂತ್ರಣ ನಿನ್ನ ಕೈಯಲ್ಲಿದೆ ಎನ್ನುವಂತ ಟ್ರೂತ್, ಈ ಸತ್ಯವನ್ನು ಇವತ್ತು ನಿನ್ನ ಮಕ್ಕಳು ಮರಿಬಾರ್ದಪ್ಪ. ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ನೋಡಿಕೊಂಡ ಹಾಗೆ ದೇವರು ಯೇಸುವನ್ನ, ಸತ್ತ ಯೇಸುವನ್ನ ಜೀವಂತವಾಗಿ ಎಬ್ಬಿಸಿದರಿಂದ ಈ ದಿನ ನಾನು ಅಪ್ಪ, ಈ ಪ್ರೋಗ್ರಾಂ ನೋಡುತ್ತಿರುವಂತಹ ಪ್ರತಿಯೊಬ್ಬರು ನೀತಿವಂತರೆಂಬುದಾಗಿ ತೀರ್ಮಾನಿಸಲ್ಪಟ್ಟಿದ್ದಾರೆ. ನೀತಿವಂತರು ನಾವು ಎನ್ನುವಂತ ಮನಸ್ಸಾಕ್ಷಿ ಯಾವತ್ತಿಗೂ ನಾವು ಕಳ್ಕೊಳ್ಳದೆ, ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ, ನಾವು ಆತನಿಗೆ ಮಕ್ಕಳಾಗಿದ್ದೇವೆ. ಆ ಅಥಾರಿಟಿ, ಅಧಿಕಾರವನ್ನು ನಮಗೆ ಕೊಟ್ಟಿದೆಯಪ್ಪ, ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತಾ ಪ್ರತಿಯೊಬ್ಬರನ್ನ ಸ್ವಾಮಿ ನೀನು ಮುಟ್ಟಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತೆ, ಯಾವ ದೇವರ ಆತ್ಮನು ಸತ್ತ ಯೇಸುವನ್ನ ಜೀವಂತವಾಗಿ ಎಬ್ಬಿಸಿದ್ದಾನೋ ಅದೇ ದೇವರ ಆತ್ಮನು ಈ ದಿನ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ತಂದೆಯಾದ ದೇವರ ಪ್ರೀತಿ, ಯೇಸುವಿನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ನಿಮ್ಮೆಲ್ಲರ ಸಂಗಡ ಈಗಲೂ ಸದಾ ಕಾಲ ಇರಲಿ. ಆಮೇಲೆ ಒನ್ ಮೋರ್ ಟೈಮ್ ಆಮೇಲೆ ಎಲ್ಲರಿಗೂ ಹ್ಯಾಪಿ ರಿಸರೆಕ್ಷನ್ ಡೇ. Happy Resurrection Day to one. God bless you all. Hallelujah. Hallelujah. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳು. ಹ್ಯಾಪಿ ರಿಸರೆಕ್ಷನ್ ಡೇ. ಆಮೇನ್. ಥ್ಯಾಂಕ್ ಯು. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ಆಮೇನ್. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳು. ಹ್ಯಾಪಿ ರಿಸರೆಕ್ಷನ್ ಡೇ. ಆಮೇನ್. ಥ್ಯಾಂಕ್ ಯು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ಆಮೇನ್. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳು. ಹ್ಯಾಪಿ ರಿಸರೆಕ್ಷನ್ ಡೇ. ಆಮೇನ್. ಥ್ಯಾಂಕ್ ಯು. ಯೇಸುವೇ, ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಜೀವದ ಅಧಿಪತಿಯೇ, ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಸ್ವಾಮಿ, ನೀನು ಮರಣವನ್ನು ಗೆದ್ದವನು, ನೀನು ಪಾತಾಳವನ್ನು ಜಯಿಸಿದವನು. ನಿನ್ನ
ಗೆದ್ದವನೇ, ಮರಣವ ಗೆದ್ದವನೇ, ನಿನ್ನ ಆರಾಧನೆ ಮಾಡುವೆ. ಯೇಸುವೇ ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಯೋಧೋ, ಹಲ್ಲೆಲೂಯಾ, ಹೋಸನ್ನ, ಯೇಸುವೇ ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ. Amen. ಹಲ್ಲೆಲೂಯಾ, ಹೋಸನ್ನ. ಮರಣವನ್ನು ಗೆದ್ದವನೇ, ಪಾತಾಳವನ್ನು ಜಯಿಸಿದವನೇ, ನಿನಗೆ ಸ್ತೋತ್ರ, ನಿನಗೆ ಘನತೆ, ನಿನಗೆ ಗೌರವ. We bless your name. ಓ ರಮಲ ಕರಮದರ ಮಸ್ಸಂದೆ. Father, we give you all the glory. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್, ಆಮೆನ್. ಶುಭ ಶುಕ್ರವಾರದ ದಿನದಂದು ಯೇಸು ಸ್ವಾಮಿ ಶಿಲ್ಪೆ ಮೇಲೆ ಸತ್ರು. ಯೇಸು ಸ್ವಾಮಿಯನ್ನ ಸಮಾಧಿಯಲ್ಲಿ ಹೂಣಿಟ್ರು. ಈಗ ಶನಿವಾರ ಅಳುವವರು ಅಳುತ್ತಾ ಇದ್ದಾರೆ, ದುಃಖಿಸುವವರು ದುಃಖ ಪಡ್ತಾ ಇದ್ದಾರೆ. ಶನಿವಾರ ಎಲ್ಲಾ ಕಡೆಯಲ್ಲಿ ನಿಶ್ಶಬ್ದ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳು. ಹ್ಯಾಪಿ ರಿಸರ್ವೇಷನ್ ಡೇ. ಆಮೆನ್. ಥ್ಯಾಂಕ್ ಯು. ಜೀವದಿಂದೆದ್ದವನೇ, ನಿನ್ನ ಆರಾಧನೆ ಮಾಡುವೆ. ಜೀವ